6000 ದಂಡಿ 3000 ತೊಂಡ್ರ ಬುಕ್ ಆಗುತ್ತಾನೆ ಇರಲಿ ಮತ್ತೆ ತನ ಸತೀಶ ಬಿಸಿ ರೊಟ್ಟಿ ಬಿಸಿಲಾಗ ಬಂದು ತೋಸು ಅಂತಾರೆ ಶಿವಣ್ಣ ಹೆಚ್ಚುದು 3 ದಳದ ಪತ್ರಿ ವಿಪಕ್ಷರ ಹೆಸರು ಹೇಳೋದು ದೇಸಾಯರ ಪತ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಇದು ನೋಡ್ರಿ ಬೆಳಿಗ್ಗೆ ಬಂದಿವಲ್ಲ, ನಿನ್ನೆನೇ ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ನೋಡ್ರಿ ನಮ್ಮ ತಂಗಿ ಗಂಡ ಮನೆಗೆ. ನಿನ್ನೆ ಬಂದು ಫಂಕ್ಷನ್ ಎಲ್ಲ ಮಾಡಿ ಮಲ್ಕೊಂಡಿದ್ವಿ ನೋಡ್ರಿ. ಸುಸ್ತಾಗಿ ಬೆಳಗ್ಗೆ ಎದ್ವಿ. ಟೈಮ್ ಬಂದು 8-8:30 ಆಗೈತೆ ನೋಡ್ರಿ. ಬೆಳಗ್ಗೆ ಸ್ಟಾರ್ಟ್ ಆಗೈತೆ ಮಳೆ ನೋಡ್ರಿ. ನೈಟೇ ಸ್ಟಾರ್ಟ್ ಆಗೈತೆ ಆ್ಯಕ್ಚುಲಿ. ಫುಲ್ ಮಳೆ ನೋಡ್ರಿ. ಜಿಟಿ ಮಳೆ ಇತ್ತಂದ್ರೆ ಹೊರಗಡೆ ಕಾಲಿಡೋಕ್ಕೆ ಆಗಂಗಿಲ್ಲ ನೋಡ್ರಿ, ಹಂಗೆ ಅನಿಸ್ತೈತಿ. ಬಟ್ ಆದರೂ ಏನು ಮಾಡೋಕೆ ಆಗಂಗಿಲ್ಲ ನೋಡ್ರಿ. ಡ್ಯೂಟಿ ಐತಿ, ಆಫ್ಟರ್ನೂನ್ ಶಿಫ್ಟ್, 2 ಗಂಟೆಗೆ ಡ್ಯೂಟಿಗೆ ಹೋಗಬೇಕು. ಅಡ್ಜಸ್ಟ್ ಮಾಡಿ ಹೆಂಗಾರ ಇರಬೇಕು ಅಂದನ ಹೆಂಗಾರ ಇಲ್ಲೇ ತಂಗಿ ಜೊತೆ ಅಂದ್ಕೊಂಡೆ. ಬಟ್ ಅಡ್ಜಸ್ಟ್ ಆಗಲಿಲ್ಲ. ಏನು ಅನಿವಾರ್ಯ ನೋಡ್ರಿ, ಡ್ಯೂಟಿ ಇದ್ದರೆ ಅನಿವಾರ್ಯ ಇದೆ. ಆ ಕಡೆಯಿಂದ ಓಡೋಗೋದು, ಈ ಕಡೆ ಡ್ಯೂಟಿನೂ ಬಿಡೋಕ್ಕಾಗಲ್ಲ, ಈ ಕಡೆ ಫಂಕ್ಷನ್ಸು ಮಿಸ್ ಮಾಡೋಕ್ಕಾಗಲ್ಲ ಅಂಥೇಳಿ ಹಿಂಗೆ ಮಾಡಿ ಫಂಕ್ಷನ್ ಅಂತೂ ಮುಗೀತು. ಈಗ ಬಾರಿ ಬಡ ನಾಷ್ಟ ಮಾಡಿಬಿಟ್ಟು ಮತ್ತೆ ಹೋಗ್ಬೇಕು ನೋಡ್ರಿ ಊರಿಗೆ. ನೋಡ್ರಿ ಇಲ್ಲಿ ಶ್ರೇಷ್ಠ ಪುಟ್ಟಿ ಮಲ್ಕೊಡ ನೈಟ್ ಆಕಿಗೆ ನಿದ್ದೆ ಆಗಿಲ್ಲ ನೋಡ್ರಿ. ಫಸ್ಟ್ ಡೇ ಎಲ್ಲ ಹಾಕಿಂದು ಈಗ ಹುಟ್ಟಿದ್ಮೇಲೆ ಫಸ್ಟ್ ಡೇ ಬಂದಿರ್ತಾರಲ್ಲ, ಅಡ್ಜಸ್ಟ್ ಆಗಂಗಿಲ್ಲ ಸ್ವಲ್ಪ ತೊಟ್ಲದಾಗ ಹಿಂಗೆ ಮಾಡಿ ಅಂತೇಳಿ ತೊಟ್ಲದಾಗ ತೆಗಿರು ಮಲ್ಕೊಂಡಿದ್ದಿಲ್ಲ ಅಕ್ಕಿ. ಈಗ ನೋಡಿ ಚಿನ್ನು ಇಲ್ಲಿ ಮೊಬೈಲ್ ನೋಡ್ಕೊಂಡು ಕುಂತಾನ. ಹಾಯ್ ಫ್ರೆಂಡ್ಸ್, ನೋಡಿರಿ ಈಗ ಸ್ಟಾರ್ಟ್ ಮಾಡಿದ್ದೆ. ಫುಲ್ಲು ಮಳೆ ಬರತೈತಿ. ಹೊರಗೆ ನೋಡಿರ್ಬೇಕು ನೀವು. ಬೀಳಿಗೆ ನಿನ್ನೆ ಬಂದೆ ನೋಡಿ. ನಿನ್ನೆಲ್ಲ ಫಂಕ್ಷನ್ ಆಯಿತು. ಬರೀ ಇವತ್ತಿನ ಎಲ್ಲ ಹಾಕ್ಸ್ಬೇಕು. ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಎಲ್ಲ ಆಗೈತಿ. ಈಗ ಒಂದು ಶಿಫ್ಟ್ ಇದೂ ಆಗೈತೆ ನೋಡಿ. ಟೀ ಕೂಡ ಬಂದೀವಿ. ಚಿನ್ನವಲ್ಲಿ ಕೂತಾನ. ಈ ಡ್ಯೂಟಿಗೆ ಹೋಗ್ಬೇಕಿನ ಆಫ್ಟರ್ನೂನ್ ಡ್ಯೂಟಿಗೆ. ಮಳೆಯಾರ ಫುಲ್ ಜೋರು ಐತಿ, ಕಂಟಿನ್ಯೂಸ್ ಬೆಳಗ್ಗೆನೇ ಸ್ಟಾರ್ಟ್ ಆಗೈತಿ. ಬರೀ ಬಡ ನಾಷ್ಟ ಮಾಡಿ ಹೋಗು ಮತ್ತೆ. ಯಾಕಂದ್ರೆ ಡ್ಯೂಟಿ ಐತಿ 2 ಗಂಟೆಗೆ, ಮತ್ತೆ ತೀರಾ ಲೇಟ್ ಆಗುತ್ತೆ. ಕೂತ್ಬಿಟ್ಟಾನ ಫೋನ್ ತೊಗೊಂಡು. ಚಿನ್ನು ಇಲ್ಲಿ ಬಂದಾನ ನೋಡ್ರಿ. ಇಲ್ಲಿ ಫೋನ್ ತೊಗೊಂಡು ಕೂತ್ಬಿಟ್ಟಾನ ಚಿನ್ನು. ಬಾ ಪಟ್ನೆ ಬಾ ಮಳೆ ಬರತ್ತದ. ಬಾ ಊರಿಗೆ ಬರ್ತೀವಿ ಬಿಜಾಪುರಕ್ಕೆ. ನಾಷ್ಟಕ್ಕೆ ನೋಡ್ರಿ ಅತ್ತಿಯರು ಹೊರಗೆ ಫುಲ್ ಕ್ಲೈಮೇಟ್ ಕೋಲ್ಡ್ ಐತೆ ಅಂತೇಳಿ ಪಾಪ ನಮ್ಮ ಸಂಬಂಧ ಬಜ್ಜಿ ಮಾಡ್ಯಾರ ನೋಡ್ರಿ. ಬಿಸಿ ಉಳ್ಳಾಗಡ್ಡಿ ಬಜ್ಜಿ ಮಾಡತ್ತಾರ. ಈ ಕಡೆ ಬಜ್ಜಿ, ಆಮೇಲೆ ಚುರ್ಮುರಿ ಸುಸ್ಲ ಮಾಡ್ಯಾರ. ಈಗ ನಾಷ್ಟ ಮಾಡಿಬಿಟ್ಟು ನಾವು ಬಿಡ್ತೀವಿ. ಈಗ ಬರೀ ಎಲ್ಲರೂ ನಾಷ್ಟ ಮಾಡಾಕತ್ತಾರ ನೋಡ್ರಿ. ಇಲ್ಲಿ ಚಿನ್ನು ಅಂತೂ ಆ ಕಡೆಯಿಂದ ಈ ಕಡೆ ಓಡಾತಾನೆ. ಎಲ್ಲರೂ ನಾಷ್ಟ ಮಾಡಾಕತ್ತಾರ. ಈಗ ನಾವು ನಾಷ್ಟ ಹಾಕ್ಕೊಂಡು ನೋಡ್ರಿ ಚುರ್ಮುರಿ ಸುಸ್ಲ ಬಜ್ಜಿ. ನಾ ಆ್ಯಕ್ಚುಲಿ ಡಯಟ್ ಮಾಡ್ತಿದ್ದೆ. ಈಗ ಏನಾರ ಫಂಕ್ಷನ್ ಇದ್ದಾಗ ಮಾಡಿದಾಗೆಲ್ಲ ಡಯಟ್ ಎಲ್ಲ ಮಿಸ್ ಆಗ್ಬಿಟ್ಟೈತೆ ನೋಡ್ರಿ. ಅಲ್ಲಿ ಬಂದಲ್ಲಿ ಏನು ಡಯಟ್ ಮಾಡೋದು ಅಂತೇಳಿ ನಾನು ಕೂಡ ಬಜ್ಜಿ ತಿಂದಿ ನೋಡ್ರಿ. ಬರೀ ರೆಡಿಯಾಗಿ ನೋಡ್ತಾರೆ. ಬಾಯ್ ಮಾಡಕತ್ಲಿಕ್ಕಿ ಬಾಯ್ ಮಾಡತ್ತಾಳ. ಬಾಯ್ ನಾಷ್ಟ ಅದೆಲ್ಲ ಮಾಡೋದು ನೋಡ್ರಿ. ನಾಷ್ಟ ಇದು ಮಾಡಿ ರೆಡಿ ಆಗಿಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೋಗಕ್ಕೆ ರೆಡಿ ಆಗಿವಿ. ಅತ್ತಿಯರು ನೋಡ್ರಿ ಈಗ ಅರ್ಶಿನ ಕುಂಕುಮ ಕೊಡಕತ್ತಿದ್ರು. ಆ್ಯಸ್ದಲ್ಲಿ ನಮ್ಮ ಸಂಪ್ರದಾಯ ಎಲ್ಲ ಹೋಗ್ಬೇಕಾದ್ರೆ ಅರ್ಶಿನ ಕುಂಕುಮ ಕೊಡೋದು. ಈಗ ನೋಡ್ರಿ ಟೈಮ್ 12 ಗಂಟೆ ಆಗೇ ಬಿಡ್ತು. ಮತ್ತು ಇಲ್ಲಿಂದ ಬಿಡ್ಬೇಕಾದ್ರೆ 2 ಗಂಟೆಗೆ ಮತ್ತೆ ಹೊಳ್ಳಿ ರೀಚ್ ಆಗಬೇಕು. ಅದ್ರಾಗ ಮಳೆ ಒಂದು ಐತೆ ನೋಡ್ರಿ. ನಮಗೆ ಹೆಂಗಾರ ಆಗುತ್ತೆ. ಚಿನ್ನಗೆ ಒಂದು ಸ್ವಲ್ಪ ಮನೆ ಆರಾಮಾಗ್ಯಾನಲ್ಲ, ಅವಂಗೆ ಸ್ವಲ್ಪ ಇದು ಆಗುತ್ತೆ ಅಂತೇಳಿ ಹಾಗೆ ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಹೋಗೋಣ. ಅವ್ರ ಪಪ್ಪ ಬರ್ತಾರೆ. ಇಲ್ಲಿಂದನೇ ಸ್ವಲ್ಪ ಪ್ರಾಬ್ಲಮ್ ನೋಡ್ರಿ. ಹೋಗೋಣ ಬಸ್ ಹತ್ತಿದ್ವಿ ಅಂದ್ರೆ ಏನಾಗಲ್ಲ. ಅಲ್ಲಿ ಈಗ ನಮ್ಮ ತಂಗಿ ಗಂಡ ಬಿಡಕ್ಕೆ ಬರ್ತೀನಿ ಅಂತ ಹೇಳ ಇಲ್ಲಿಂದ ಹೋಗ್ತೀನಿ. ಬಾಯ್ ಅವ್ರ ಪಪ್ಪ ನೋಡತ್ತಾಕಿ. ಬಸ್ ಸ್ಟ್ಯಾಂಡ್ನಾಗ ಬಂದು ವೆಯ್ಟ್ ಮಾಡಾಕತ್ತೀವಿ ನೋಡ್ರಿ. ಮಳೆ ಅಂತೂ ಕಂಟಿನ್ಯೂ ಹಾಗೆ ಐತಿ. ಹಾಗೆ ಮಳೆಯೊಳಗೆ ಹಂಗೆ ಮಾಡ್ಕೊಂಡು ಬಂದ್ವಿ. ನಾ ಬಸ್ ಬರಲಾಗಿ ನೋಡ್ರಿ. ಬಸ್ಸಿಗೆ ವೆಯ್ಟ್ ಮಾಡಾಕತ್ತೀವಿ. ಟೈಮ್ ಒಂದು ಆಗಾಕತ್ತೈತಿ. ಏನಾಗತ್ತೆ ನೋಡೋಣ ಬರ್ರಿ. ನೋಡ್ರಿ ಬಿಜಾಪುರ ಹೊಂಟೇವ್ರಿ. ಇಲ್ಲಿ ಫೈನಲಿ ಹಂಗೆ ಮಾಡೋದು ಬಸ್ ಬಂತು ನೋಡ್ರಿ. ಬಸ್ ಹತ್ಕೊಂಡಿವಿ. ಸೀಟು ಸಿಕ್ಕವ ನೋಡ್ರಿ. ಫುಲ್ಲು ಮಳೆ ಅಂತೂ ಜೋರು ಐತಿ. ಅಲ್ಲಿ ಅಂತೂ ಕೋಲಾರ ಕಡೆ ಅಂತೂ ಫುಲ್ ಇತ್ತು ನೋಡ್ರಿ. ಏನು ಮುಂದೆ ಇದನ್ನೇ ಕಾಣಲಾಗಿತ್ತು, ರೋಡೇ ಕಾಣಲಾಗಿತ್ತು, ಅಷ್ಟು ಜೋರು ಮಳೆ ಐತಿ. 2 hours later ತಿರುಗಿ ನೋಡ್ರಿ ಬಿಜಾಪುರ ಬಂತು. ಇಲ್ಲಿನೂ ಮಳೆ ಐತಿ ಕಂಟಿನ್ಯೂಸ್ ಆಗಿ. ಕೆಲವೊಂದು ಕಡೆ ಹೇಳ್ತಾರೆ ಅಲ್ಲಿದ್ರೆ ಮಳೆ ಇಲ್ಲಿ ಇರಲ್ಲ ಅಂತೇಳಿ. ಬಟ್ ಇವತ್ತು ನೋಡ್ರಿ ಎಲ್ಲ ಕಡೆ ಮಳೆ ಐತಿ. ಕೋಲಾರ ಒಳಗೆ ಐತಿ, ಬೀಳಿಗೆ ಒಳಗೆ ಐತಿ, ಮತ್ತು ಬಿಜಾಪುರ ಒಳಗೂ ಕಂಟಿನ್ಯೂ ಐತಿ ನೋಡ್ರಿ. ಹಾಗೆ ಮಳೆ ಎಲ್ಲ ಕಡೆ ಮಳೆ ಇದ್ದಿದ್ದೇ ಐತಿ. ಇದೇ ಮಳೆಯೊಳಗೆ ಹೋಗೋದಾಗೈತಿ ಇವತ್ತು. ನಾ ಅನ್ಕೊಂಡಿದ್ದೆ ಏನೇನು ಮಳೆ ಹೋಗಿರ್ತಾ ಅಂತ ನೋಡಿ. ಬಸ್ ಸ್ಟ್ಯಾಂಡ್ನಾಗ ಬಂದು ಇಳ್ಕೊಂಡು ವೆಯ್ಟ್ ಮಾಡಾಕತ್ತೀವಿ. ಚಿನ್ನೋರ್ ಪಪ್ಪ ಏನೋ ಬಂದಿಲ್ಲ. ಮಳೆ ಐತಂತ ಲೇಟಾಗಿ ಬರ್ತಾರಂತೆ ವೆಯ್ಟ್ ಮಾಡಾಕತ್ತಿದ್ವಿ. ಬಂದು ಪಪ್ಪ ನಡಿ. ಫುಲ್ ತೆಗೆಸ್ಕೊಂಡು ಮನ್ಯಾಗ ಬಂದ್ವಿ. ನಾನು ತೆಗೆಸ್ಕೊಂಡಿನಿ, ಚಿನ್ನೂ ತೆಗೆಸ್ಕೊಂಡಾನ, ಅವ್ರ ಪಪ್ಪನೂ ತೆಗೆಸ್ಕೊಂಡ ನೋಡ್ರಿ. ಪಟ್ ರೆಡಿಯಾಗಿ ಮೊದಲೆಲ್ಲ ಸಿಗುತ್ತೆ ಮೈ ತೆಗೆಸ್ಕೊಂಡಿದ್ರು. ಪೂರ ತೆಗೆದು ಡ್ರೆಸ್ ಚೇಂಜ್ ಮಾಡಿ ಡ್ಯೂಟಿಗೆ ಹೋಗ್ಬೇಕು. ನೋಡ್ರಿ ಮಮ್ಮಿ ಬಂದು ಮಳೆ ಬಂದು 5th ಡ್ಯೂಟಿ ಹೋಗ್ಯಾರ ನೋಡ್ರಿ.
ಬರೀ ಹೋಗೋ ಬಂದ ಯಾವ ಮಳೆ ಬರಲಿ ಏನು ಬಂದರೂ ಒಂದು ಡ್ಯೂಟಿ ಬಿಡ್ಲಾರ್ದು ನೋಡ್ರಿ ರೆಡಿಯಾಗಿ ನೋಡ್ರಿ ಡ್ಯೂಟಿಗೆ ಬಾಯ್ಸಿ ನಾವು ಡ್ಯೂಟಿ ಚಿನ್ನ ಮನೆಯಾಗಿ ಬಿಟ್ಟು ಹೊಂಟಿ ನೋಡ್ರಿ ಫುಲ್ ತಲೆ ಎಲ್ಲ ತೆಗೆಸ್ಕೊಂಬಂದ್ಬಿಟ್ಟಿರಿ ನೋಡ್ರಿ ಮಳೆ ಒಳಗೆ ಬಾಯ್ 7 hours later. ನೋಡ್ರಿ ಡ್ಯೂಟಿ ಮುಗೀತು 9:20 ಮಳೆ ಅಂದ್ರೆ ಸ್ಟಾರ್ಟ್ ಆಗ್ಬಿಟ್ಟೈತೆ ನೋಡ್ರಿ ಹೊರ ಫುಲ್ ಜೋರು ಮಳೆ ಐತಿ ಬರಾಗೂ ಫುಲ್ ತೆಗೆಸ್ಕೊಂಬಂದಿನಿ ಈಗೂ ತೆಗೆಸ್ಕೊಂಡೇ ಹೋಗ್ಬೇಕು ನೋಡ್ರಿ ಡ್ಯೂಟಿ ಮುಗಿಸ್ಕೊಂಡು ಬಂದೆ ನೋಡ್ರಿ ಮಳೆ ಅಂತೂ ಫುಲ್ ಇತ್ತು ಬಟ್ ಆ ರೇನ್ಕೋಟ್ ಒಯ್ದೆ ಚಲೋ ಆಯಿತು ಹಂಗಾಗಿ ತೆಗೆಸ್ಕೊಂಡಿದ್ದೀನಿ ನೋಡ್ರಿ ಬರೀ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡೋದು The next day. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಇದು ನೋಡ್ರಿ ಇವತ್ತು 5th ಡೇ ನಿನ್ನೆ ಊರಿಗೆ ಹೋಗಿದ್ವಲ್ಲ ಬಂದು ಪೂಜಾ ಕಂಟಿನ್ಯೂ ಮಾಡ್ಕೊಂಡು ನೋಡ್ರಿ ಪೂಜಾಕ್ಕೆ ಹೊಂಟಿವಿ ಬೆಳಗ್ಗೆನೇ ಎದ್ಬಿಟ್ಟು 5 ಗಂಟೆದಾಗೈತೆ ನೋಡ್ರಿ ಟೈಮ್ ಮಳೆ ಅಂತೂ ಇನ್ನೂ ಸ್ಟಾಪೇ ಆಗಿಲ್ಲ ನಿನ್ನೆಯಿಂದ ಏನು ಸ್ಟಾರ್ಟ್ ಆಗಿದ್ದು ಮಳೆ ಒಂದೇ ಎಂಡೇ ಆಗಿಲ್ಲ ನೋಡ್ರಿ ಹಾಗೆ ಮಳೆ ಒಳಗೆ ಹೊಂಟಿವಿ ಮತ್ತೇನು ಮಾಡೋಕ್ಕಲ್ಲ ಪೂಜಾ ಸ್ಟಾಪ್ ಮಾಡೋಕ್ಕಾಗಂಗಿಲ್ಲ ನೋಡ್ರಿ ಆಲ್ರೆಡಿ ಎಲ್ಲ ಬಂದು ಪೂಜೆ ಮಾಡಕತ್ತಾರ 3 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿರ್ತಾರೆ ನೋಡ್ರಿ ಪೂಜೆ ಮಾಡೋಕೆ ನಾವೇನ ಲೇಟ್ ಹಂಗೆ ಹೇಳೋಕ್ಕಾಗಲ್ಲ ಅಂತೇಳಿ ನೋಡ್ರಿ ಎಲ್ಲರೂ ಬಂದಾರೆ ಇವತ್ತು ಗ್ರೇ ಕಲರ್ಲ್ಲ ಹಾಗಾಗಿ ಗ್ರೇ ಎಲ್ಲರೂ ಮಸ್ತ್ ಕಾಣತ್ತಾರ ನೋಡ್ರಿ ಆ ಸೈಡೆಲ್ಲ ಪೂಜಾ ಮುಗಿಸಿ ತಿರುಗಿ ಅರ್ಶಿನ ಕುಂಕುಮ ಹಚ್ಚಕತ್ತಾರ ನೋಡ್ರಿ ಈ ಕಡೆ ಇನ್ನೂ ಮಾಡಕತ್ತಾರ ಬರೀ ನಾವು ಪೂಜೆ ಕಂಟಿನ್ಯೂ ಮಾಡೋಮಂತ ಫುಲ್ ಎಲ್ಲ ಎಲ್ಲ ಕಡೆ ಎಲ್ಲ ಗದ್ದಿರ್ತದೆ ಅಂತೇಳಿ ಹಿಂದೆ ಮಾಡ್ತೀವಿ ನೋಡ್ರಿ ಮುಂದ್ಗಡೆ ಮಾಡೋಂಗಿಲ್ಲ ನಾವು ನಮ್ಮ ಪೂಜೆ ಮಾಡಿದ್ಮೇಲೆ ಎಲ್ಲರೂ ಇಲ್ಲೇ ಕುಂತಿದ್ದು ನೋಡ್ರಿ ಅರ್ಶಿನ ಕುಂಕುಮ ತೊಳಕ ಬೆಳಕಾಯ್ತು ನೋಡ್ರಿ ಪೂರ್ತಿ ಎಲ್ಲರೂ ಅರ್ಶಿನ ಕುಂಕುಮ ಕುಡ್ಕೊಂಡು ಕೊಡ್ತಾರೆ ಹಾಗೆ ಹೆಂಗೆ ಬಿಟ್ಟು ಹೋಗೋದು ಅಂತೇಳಿ ಹಂಗೆ ಕುಂತ್ವಿ ನೋಡಿ ಬೆಳಕಾಗಿದ್ದು ಒಂದ್ಸಲ ತೋರ್ಸಕತ್ತೀನಿ ಪೂಜೆ ನಾವು ಹಿಂದ್ಗಡೆ ಮಾಡಿರ್ತೀವಿ ನೋಡ್ರಿ ಫುಲ್ ಇದು ಇರ್ತದೆ ಅಂತೇಳಿ ಯಾಕಂದ್ರೆ ಗದ್ಲಿರ್ತದೆ ಅಂತೇಳಿ ಒಳಗಡೆ ಹೋಗಂಗೇ ಇಲ್ಲ ಅದಕ್ಕೆ ಸುಮ್ಮನೆ ಬೆಳಕಾಗಿತ್ತು ಏನೋ ಇದ್ದಿಲ್ಲ ಅಂತೇಳಿ ತೋರ್ಸಾಕತ್ತೀನಿ ನೋಡ್ರಿ ಎಲ್ಲರೂ ಉಡಿ ತುಂಬ ಹೋಗಿರ್ತಾರೆ ಫುಲ್ ಗದ್ಲಿರ್ತದೆ ಅದಕ್ಕೆ ನಾವು ಒಳಗಡೆ ಬರೋಕ್ಕಾಗಲ್ಲ ಉಡಿ ತುಂಬಕ್ಕೂ ಆಗಲ್ಲ ಅದಕ್ಕೆ ಎಷ್ಟೋ ತನಕ ವೇಟ್ ಮಾಡಿ ಅಂತ ಇಲ್ಲಿ ಇಷ್ಟು ನಮಸ್ಕಾರ ಮಾಡಿ ಉಡಿ ತುಂಬ್ಕೊಂಡು ಹೋದಿರ್ತಂತೆ ದೇವ್ರ ಮುಂದೆ ನೋಡ್ರಿ ಎಲ್ಲ ಬಾಳೆನ ದರಿಯಲ್ಲಿ ತುಂಬಿರ್ತಾರೆ ಬಟ್ ಅವೆಲ್ಲೇ ಇಟ್ಬಿಡ್ತಾರೆ ಅಂತೇಳಿ ಅಲ್ಲೇ ದೇವ್ರ ಮುಂದೆ ತೊಗೊಂಡು ಉಡಿ ತುಂಬಿಕೊಂಡು ಇದು ಮಾಡಾಕತ್ತೀವಿ ನೋಡ್ರಿ ಈಗ ಬರೀ ಪಟ್ಪಟ್ಟಿಲಿ ಇಷ್ಟು ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಹೋಗೊಂಬತ್ತೀನಿ ಮನೆಗೆ ಯಾಕಂದ್ರೆ ಬೆಳಗ್ಗೆ ಆಗೈತೀನಿ ಮತ್ತೆ ಇನ್ನು ಡ್ಯೂಟಿಗೂ ಟೈಮ್ ಆಗತ್ತೆ ನೋಡ್ರಿ 7 ಗಂಟೆ ಆಗಕ್ಕೆ ಬರ್ತೈತಿ ಪೂಜೆ ಮುಗಿಸ್ಕೊಂಡು ಬಂದೆ ನೋಡ್ರಿ ಇವತ್ತು ಲೇಟ್ ಆಯ್ತು ಲೇಟ್ ಅಂದ್ರೆ ಜಲ್ದಿ ಹೋಗಿದ್ವಿ ಪೂಜೆ ಮಾಡಿ ಮತ್ತೆ ಎಲ್ಲರಿಗೆ ಉಡಿ ತುಂಬಬೇಕಾದ್ರೆ ಲೇಟ್ ಆಯ್ತು ನೋಡ್ರಿ ಬರೀ ದೇವ್ರ ಮನೆಯಾಗಿಂದ ಇಷ್ಟು ಪೂಜೆ ಮಾಡ್ಕೊಂಡು ಮಾಡಿ ಡ್ಯೂಟಿಗೆ ಹೋಗ್ಬೇಕು ಮೊನ್ನೆ ಊರಿಗೆ ಹೋಗಿದ್ದೆ ನೋಡ್ರಿ ಹಂಗಾಗೆಲ್ಲ ಗ್ಯಾಪ್ ಆಗಿತ್ತು ಮತ್ತು ಇವತ್ತು ಕಂಟಿನ್ಯೂ ಆಯ್ತು ನೋಡ್ರಿ ಇವತ್ತಿನ ಸಾರಿ ಲುಕ್ ಈ ಥರ ಇತ್ತು ಪಟ್ ಡ್ರೆಸ್ ಚೇಂಜ್ ಮಾಡಿ ಮತ್ತು ಡ್ಯೂಟಿಗೆ ಹೋಗ್ಬೇಕು ಸಾರಿ ಚೇಂಜ್ ಮಾಡ್ಬೇಕು ನಂಗೆ ಗ್ರೇ ಕಲರ್ ಅಂದ್ರೆ ಫೇವ್ರೇಟ್ ನೋಡ್ರಿ ನಂಗೆ ಭಾಳ ಇಷ್ಟ ಆಗುತ್ತೆ ಗ್ರೇ ಕಲರ್ ಅಂದರೆ ಯಾವಾಗಲೂ ಅದಕ್ಕೆ ಸಾರಿ ಚೇಂಜ್ ಮಾಡೋಕ್ಕೆ ಮನಸ್ಸು ಬರಲ್ತು ಅದು ಡ್ಯೂಟಿ ಟೈಮ್ ಆಗೈತಿ ಬರೀ ಟೈಮ್ 7 ಗಂಟೆ ಆಯಿತು ಹೋಗೋಮೇನು ಡ್ಯೂಟಿ ಆ್ಯಸ್ ಯೂಸಲ್ ಹಾಸ್ಪಿಟ್ಲಿಗೆ ಹೋಗಿ ಬಂದೆ 5 ನಿಮಿಷ ನೋಡ್ರಿ ನಮ್ಮ ಮನೆಯಿಂದ ಹಾಸ್ಪಿಟ್ಲಿಗೆ ಬರಬೇಕಾದ್ರೆ 7 hours later. ಡ್ಯೂಟಿ ಮುಗಿಸ್ಕೊಂಡು ಬಂದೆ ನೋಡ್ರಿ ಬಂದ್ಬಿಟ್ಟು ಒಂದು ಕಪ್ ಚಹಾ ಕುಡಿಯಾಕತ್ತೀನಿ ಯಾಕೆನ ಬಟ್ಟೆ ತೊಳಿಬೇಕು ಫುಲ್ ಹೊರಗೆ ಸ್ವಲ್ಪ ಜಿಟಿ ಮಳೆ ಬರಾಕತ್ತೈತೆ ನೋಡ್ರಿ ಮಳೆಗೆ ಹಾಗೆ ಬಂದೆ ಬರೀ ಒಂದು ಉಪವಾಸ ಇತ್ತಲ್ಲ ಹಾಗಾಗಿ ಚಹಾ ಕುಡಿದು ಬಟ್ಟೆ ತೊಳ್ಕೊಂಬರ್ತೀನಿ ಹೋಗಿ
3 hours later. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಟೈಮ್ ನೋಡ್ರಿ 7 ಗಂಟೆ ಆಗೈತಿ. ಮಧ್ಯಾಹ್ನ ಬಂದು ಬಾಂಡೆದೆಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡೋಣ ನೋಡಿ. ರೆಸ್ಟ್ ಹಾಕೇನ್ರಿ ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಎಡಿಟಿಂಗ್ ಕೆಲಸ ಆಯಿತು, ಸ್ವಲ್ಪ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೆ. ಚಿನ್ನು ನೋಡ್ರಿ, ಚಿನ್ನು ಹೋಮ್ವರ್ಕ್ ಕೊಟ್ಟಾರ. ಅವನು ಇವತ್ತು ದಾಂಡಿಯಾ ಲಾಸ್ಟ್ ಡೇ ಇತ್ತು ನೋಡ್ರಿ ಅವ್ರದ್ದು. ಇವತ್ತು ಸ್ಕೂಲ್ ಒಳಗೆ ಅವರು ಡಾನ್ಸ್ ಗಿನ್ಸ್ ಮಾಡೋದತ್ತ ವಿಡಿಯೋ ಹಾಕಿದ್ರು ಅಂದ್ರೆ ನಿಮಗೂ ಅದನ್ನು ಇವತ್ತಿನ ಲಾಗ್ಗಳು ಆ್ಯಡ್ ಮಾಡ್ತೀನಿ. ಬರೀ ಇಲ್ಲಿ ಫಂಕ್ಷನ್ ಮಾಡ್ಯಾರ ಇವತ್ತು ಗ್ರೇ ಕಲರ್ ಅಲ್ಲ, ಹಾಗಾಗಿ ಗ್ರೇ ಕಲರ್ ಸಾರಿ ಹಾಕೊಂಡು ಹೊಂಟಿನಿ. ಬೆಳಗ್ಗೆ ಒಂದು ಬೇರೆ ಹಾಕೊಂಡಿದ್ದೆ, ಈಗ ಒಂದು ಹಾಕೊಂಡಿನಿ. ಬರೋದಕ್ಕೆ ಸಾರಿ ಹಾಕ್ಕೊಂಡು ಸ್ವಲ್ಪ ಅಲ್ಲಿ ಹೋಗಿ ಹಾಗೆ ಬರುವಾಗ ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬೇಕಂತ ಮಾಡಿ. ಟೈಮ್ ಬಂದು 7 ಗಂಟೆಗೆ ಒಟ್ಟು ಆದರೂ ಹ್ಯಾಂಗರ್ ಮಾಡಿ ಮಳೆ ಒಂದಿಲ್ಲ. ಮಳೆ ಸ್ಟಾರ್ಟ್ ಆಯಿತು ಅಂದ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗುತ್ತೆ. ನೋಡೋಣ ಬರೀ ಏನಾಗುತ್ತೆ. ಫಸ್ಟಿಗೆ ಸಾರಿ ಹಾಕೋತೀನಿ ನೋಡಿರಿ. ಈ ಥರ ಸಾರಿ ಹಾಕ್ಕೊಂಡು ರೆಡಿ ಆಗೀನಿ. ಬೆಳಗ್ಗೆ ಮಾರ್ನಿಂಗ್ ಬೇರೆ ಹಾಕ್ಕೊಂಡಿದ್ದೆ ನೋಡಿರಿ. ಈಗ ಈ ಥರ ಸಿಂಪಲ್ಲಾಗಿ ಇದು ಹಾಕ್ಕೊಂಡಿದ್ದೆ ನೋಡಿರಿ. ಸಾಗರ್ ಚಡ್ಡಿ ಹಾಕ್ಕೊಂಡ್ಬಿಟ್ಟು ಈ ಥರ ರೆಡಿ ಆಗಿ ನೋಡಿರಿ. ಅದು ಆ್ಯಕ್ಚುಲಿ ನಮ್ಮ ಮಮ್ಮಿ ಸಾರಿ ನೋಡ್ರಿ. ಇದು ಗ್ರೇ ಕಲರ್ ಆಲ್ಮೋಸ್ಟ್ ಅಲ್ಲಿ ಒಂದು ಕಡೆ ದಡಿ ಇದ್ದು ಸುಮ್ಮಿದ್ದು ಈವ್ನಿಂಗ್ ಮಳೆ ಒಂದು ಬರಾಕತ್ತೈತೆ ನೋಡ್ರಿ. ಅದ್ರ ಸಂಬಂಧ ಸುಮ್ಮಿದೆ ಹಾಕ್ಕೊಂಡೆ. ಬರೀ ಹೋಗೋ ನಿಮ್ಗೆ ಆಲ್ರೆಡಿ ಲೇಟ್ ಆಗೈತಿ. ಆಲ್ರೆಡಿ ಅವ್ರು ಸ್ಟಾರ್ಟ್ ಮಾಡಿರ್ಬೇಕು. ಬಟ್ ನಂಗೆ ಚಿನ್ನು ಹೋಮ್ವರ್ಕ್ ಅದು ಮಾಡಿಸುತ್ತೆ, ಹಂಗಾಗಿ ಲೇಟ್ ಆಯಿತು. ಅಲ್ಲಿಷ್ಟು ಹೋಗಿ ಸ್ವಲ್ಪ ಎಲ್ಲಿ ತೊಗೊಂಬರೈತಿ ಅದಿಷ್ಟು ತೊಗೊಂಬರ್ಬೇಕು ನೋಡಿ. ಚಿನ್ನು ನಾನು ಹೊಂಟಿ ನೋಡ್ರಿ ಗಣಪತಿ ಗುಡಿಗೆ. ಫುಲ್ ಕೋಲ್ಡ್ ಐತಿ ಕ್ಲೈಮೇಟ್, ತಣ್ಣಗೈತಿ. ನಾ ಬರೋದಕ್ಕೆ ನೋಡ್ರಿ ಮಂಗಳಾರತಿ ಎಲ್ಲ ಮುಗಿಸಿದ್ರು. ಎಲ್ಲರೂ ಸೇರಿ ಗ್ರೂಪ್ ಫೋಟೋ ತೊಗೊಳತ್ತೆ. ಗ್ರೂಪ್ ಫೋಟೋ ತೊಗೊಂಡ್ಮ್ಯಾಗ ನೋಡ್ರಿ ಒಂದು 2-3 ಸ್ಟೆಪ್ ಡಾನ್ಸ್ ಮಾಡಿಬಿಟ್ಟು ಎಲ್ಲರೂ ಗಂಡನ ಹೆಸರು ಹೇಳ್ತಾರೆ ನೋಡ್ರಿ. ಒಗಟ ಹಾಕಿ ಯಾರ್ಯಾರು ಯಾವ ಥರ ಗಂಡನ ಹೆಸರು ಹೇಳ್ತಾರೆ ಅಂತೇಳಿ ಎಲ್ಲ ವಿಡಿಯೋ ಸ್ಕಿಪ್ ಮಾಡಿದೆ ಎಂಟು ಥರ ನೋಡಿ ಗೊತ್ತಾಗುತ್ತೆ. ಒಂಥರ ಒಡಪ ಹಾಕಿ ಗಂಡನ ಹೆಸರು ಹೇಳೋದು ಒಂಥರ ಚಂದ ನೋಡ್ರಿ. ಕೆಲವೊಬ್ರಿಗೆ ಬರೋಂಗಿಲ್ಲ, ನಾವು ಸುಮ್ಮನೆ ಏನೋ ಮೊಬೈಲ್ ಒಳಗೆ ನೋಡಿ ಹ್ಯಾಟ್ ಮಾಡಿಬಿಟ್ಟು ಹೇಳ್ಬೋದಾಯ್ತು ಅಂತೇಳಿ ಟ್ರೈ ಮಾಡಾಕತ್ತೀವಿ. ಒಂದು ಗ್ರೂಪ್ ಫೋಟೋ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಅಷ್ಟೇ ಡಾನ್ಸ್ ಮಾಡಿಬಿಟ್ಟು ಹೋಗೋಮಂತ ನನಗೆ. ಸ್ಟಾರ್ಟ್ ಮಾಡಿರಿ. 6,000 ದಂಡಿ 3,000 ತಂಡ್ಲ ಬುಕ್ ಆಗುತ್ತಾನೆ ಇರಲಿ ಮುತ್ತೈತನ ಸತೀಶ ಅಲ್ಲಿ ನೆಕ್ಸ್ಟ್ ಹೇಳ್ತಾರೆ ನಿಂದ್ರು. ತಪ್ಪಿಸ್ಕೊಟ್ಟು ಒಪ್ಪಿಸ್ಕೊಳ್ತಾರೆ ರಮೇಶ್. ಗುಡ್ ನೈಟ್. ನನಗಂತೂ ಅರ್ಥ ಆಗಲಿಲ್ಲ. ಅಯ್ಯೋ ಇವ್ರು ನೋಡ ಹೇಳ್ಬೇಕು ನೀವು ಮತ್ತೆ. ಬರ್ರಿ ಅಂಟಿ. ಫಸ್ಟ್ ಕ್ಲಾಸ್ ಲೈವ್ ಹಚ್ಚಾರೆಲ್ಲ ವಿಡಿಯೋ ಮಾಡಿಲ್ಲ ಯಾರು, ನಂದು ಯಾರು ವಿಡಿಯೋನೇ ಮಾಡಿಲ್ಲ. ಸರಸ್ವತಿ, ಕೈಲಾಸದ ಒಡೆಯ ಉಮಾಪತಿ, ಸುರೇಶರೇನ ಸೌಭಾಗ್ಯದ ಅಧಿಪತಿ. ಬಿಸಿ ರೊಟ್ಟಿ ಬಿಸಿಲಾಗ ಬಂದು ತುಸು ಉಣ್ತಾರ ಶಿವಾನಂದ. ಹಚ್ಚುವುದು ವಿಭೂತಿ, ಎಲ್ಲರಲ್ಲಿರಬೇಕು ದೇವರ ಮೇಲೆ ಭಕ್ತಿ, ಸಿದ್ದು ಅವರಲ್ಲಿ ನಾನು ಇಟ್ಟಿರುವೆ ಪ್ರೇಮ ಭಕ್ತಿ. ಇರೋದು ಕಮಲದಲ್ಲಿ, ಕಮಲ ಇರೋದು ಸರೋವರದಲ್ಲಿ, ರಮೇಶರ ತೇಜಿ ಇರೋದು ನನ್ನ ಕುಂಕುಮದಲ್ಲಿ. ಬರ್ರಿ ನೆಕ್ಸ್ಟ್ ಬರ್ರಿ ಬರ್ಬಿಟ್ಟ. ಕಾಶಿ ಕ್ಷೇತ್ರ ಗಂಗಾ ಪಾತ್ರ ವಿಶ್ವನಾಥನ ಸೂತ್ರ, ನಾವು ಮಾಡೋದು ಜನ್ಮ ಪವಿತ್ರ ನಮ್ಮ ಹೆಚ್ಚುವುದು 3 ದಳದ ಪತ್ರಿ, ವಿಪಕ್ಷರ ಹೆಸರು ಹೇಳೋದು ದೇಸಾಯಿಯವರ ಪುತ್ರ. ಸಮುದ್ರच्या पलीकडे राधाकृष्णाची खेळ, संदीपराव चव्हाण हळदी कुंकूचा वेळ, मान ಗಿಡ ಹೇಳ್ರಿ ಪಟಕನ ಹೇಳ್ರಿ. ಇರುವುದು 5 ಕಾಳಿನ ನೋಟು, ಶ್ರೀಶೈಲ ಅವರ ಹೆಸರು ಹೇಳ್ತೀನಿ 3 ಸಂಜೆ ಎಲ್ಲ ಬರ್ತಿದ್ರು. ಸುಮ್ಮನೆ ಕಷ್ಟದಲ್ಲಿ ಕಲ್ಲಾಗಬೇಕು, ಗಟ್ಟದಲ್ಲಿ ಹುಲ್ಲಾಗಬೇಕು, ಮನೆಯಲ್ಲಿ ಮಲ್ಲಿಗೆ ಆಗಬೇಕು, ಶ್ರೀಶೈಲ ಅವರ ಪಾದಕ್ಕೆ ನನ್ನ ಮನ ಒಂದಾಗ. ಬರೀ ಹೆಸರು ಹೇಳ್ರಿ.
ಗಣಪತಿ ಗುಡಿಗೆ ಹೋಗಿ ಬಂದೆ ನೋಡ್ರಿ. ಇವತ್ತೇನು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೋಡ್ರಿ, ಯಾಕಂದ್ರೆ ಫುಲ್ ತಂಡ ಇದಲ್ಲ, ಹಾಗಾಗಿ ಎಲ್ಲರಿಗೂ ಫುಲ್ ತಂಡ ಹಿಡಿದು ನೋಡ್ರಿ. ಹಾಗಾಗಿ ಸುಮಾರು ಸ್ವಲ್ಪ ಊಟ ಹಾಕಿ ಗಂಡನ ಹೆಸರು ಹೇಳ್ಬಿಟ್ಟು ಮಂಗಳಾರತಿ ಮಾಡಿ ಬಂದ್ವಿ ನೋಡ್ರಿ. ಜಸ್ಟ್ ಬರೀಗಿನ ಟೈಮ್ ಐತೆ, ಹೆಂಗೂ ಮಾರ್ಕೆಟಿಗೆ ಇಟ್ಟು ಹೋಗಿ ಬರ್ತೀನಿ ಅಂತ ಮಚ್ಚಿನ ಹೋಗು. ಮತ್ತೆ ಮನೆಯಿಂದ ಡೈರೆಕ್ಟ್ ನೋಡ್ರಿ ಚಿನ್ನು ಕರ್ಕೊಂಡು ಇಲ್ಲಿ ಕನಯ ಸ್ವೀಟ್ ಮಾರ್ಟಿಗೆ ಬಂದ್ವಿ. ಹೇಳಿದ್ನಲ್ಲ ಉಪವಾಸ ಸಂಬಂಧ ಏನಾರ ಒಂದಿಷ್ಟು ಇಲ್ಲಿ ಉಪವಾಸದ್ದೇ ಅಂತ ಸಪ್ರೇಟಾಗಿ ಮಾಡಿರ್ತಾರೆ ನೋಡ್ರಿ. ಕನಯ ಸ್ವೀಟ್ ಮಾರ್ಟ್ ಒಳಗೆ ಚಿಪ್ಸ್ ಅದು ಇದು ಹಾಕಿದ್ದು ಅದು. ಹಾಗಾಗಿ ಯಾವಾಗಲೂ ನಾನು ಇಲ್ಲೇ ತೊಗೋತಿದ್ದೆ ನವರಾತ್ರಿ ಟೈಮ್ನಾಗ. ಅದು ಯಾವಾಗದು ಉಪವಾಸದಾಗ ಏನಾರ ತೊಗೋಬೇಕಂತೇಳಿ ಬೇರೆ ಏನೂ ತಿನ್ನೋಕ್ಕಾಗಲ್ಲ ನೋಡ್ರಿ. ಹಾಗಾಗಿ ಇಲ್ಲಿ ಚಲೋ ಆಯಿಲ್ ಯೂಸ್ ಮಾಡಿರ್ತಾರೆ, ಹಂಗೆಲ್ಲ ಚಲೋ ಇರ್ತಾವೆ ಅಂತೇಳಿ ಇಲ್ಲೊಂದಿಷ್ಟು ತೊಗೊಂಡು ಹೋದ್ರಾಯ್ತು ಅಂತ ಬಂದಿನಿ. ಏನಾರ ಸ್ವೀಟ್ಸ್ ತೊಗೋದು ಬಟಾಟೋ ಚಿಪ್ಸ್ ಅದೆಲ್ಲ ಇರ್ತಾವೆ ನೋಡ್ರಿ. ಇಲ್ಲಿ ಉಪವಾಸಕ್ಕಂತೇಳಿ ಇರ್ತಾವೆ, ಒಂದು ಕೌಂಟ್ರ್ ಬೇರೆ ಇರ್ತದೆ ನೋಡ್ರಿ. ಉಪವಾಸದೆಲ್ಲ ಐಟಮ್ಸ್ ಇಟ್ಟಿರ್ತಾರೆ. ಸ್ವೀಟ್ ಆಯಿತು, ಖಾರ ಅಂದ್ರೇನು ಚಿಪ್ಸ್ ಇರ್ತಾವೆ, ಬಟಾಟೆ ಚಿಪ್ಸ್. ಅದು ಬಿಟ್ಟರೆ ಶೇಂಗಾ ಚುಕ್ಕಿ ಒಳಗೆ ಸ್ವಲ್ಪ ವೆರೈಟೀಸ್ ಇಟ್ಟಿರ್ತಾರೆ ನೋಡ್ರಿ. ಕೆಲವೊಂದು ಎಳ್ಳದ ಹಾಕಿದ್ದಿರ್ತಾವೆ, ಒಂದಿಷ್ಟು ಬೇರೆ ಬೇರೆ ಸಪ್ರೇಟ್ ಆಗಿರ್ತಾವೆ. ಅದಕ್ಕೆ ನಾವೊಂದಿಷ್ಟು ತೊಗೊಂಡೆ ನೋಡ್ರಿ. ಒಂದಿಷ್ಟು ಏನು ಬೇಕಾಗ್ತವೆ ಅಷ್ಟು ತೊಗೊಂಡು ಸಾವಧಾನಿ ಅದು ತೊಗೊಂಡು ಹೊರಗಡೆ ಬಂದು ನೋಡ್ರಿ. ಮಳೆ ಅಂತೂ ಇಲ್ಲ, ಮಳೆಯಲ್ಲಿ ನಾ ಬರುವಾಗ ಜಾಸ್ತಿ ಆಗತ್ತೆ ಅಂದ್ಕೊಂಡೆ, ಅಷ್ಟೇ ಸಿಟಿ ಇತ್ತು. ಹಾಗೆ ಮಳೆ ಒಳಗೆ ಬಂದೆ ನೋಡ್ರಿ. ಬಂದುಬಿಟ್ಟು ಇಲ್ಲಿ ಮಾರ್ಕೆಟಿಗೆ ಬಂದೇನೆ. ಒಂದಿಷ್ಟು ಇಲ್ಲಿ ತೊಗೋಬೇಕು. ಊರಿಗೆ ಹೋಗಿದ್ನೆಲ್ಲ, ಊರಿಗೆ ಹೋದುವಾಗ ಎಲ್ಲ ಖಾಲಿಯಾಗಿದ್ದು ನೋಡ್ರಿ. ಪೂಜಾ ಸಾಮಾನು ಅಷ್ಟಕ್ಕಷ್ಟೇ ತೊಗೊಂಬಂದಿದ್ದೆ. ಮತ್ತು ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕಲ್ಲ, ಹಂಗಾಗಿ ಒಂದಿಷ್ಟು ಹೂವು ಆಮೇಲೆ ಹಣ್ಣು ಎಲ್ಲ ತೊಗೊಂಡ್ರಾದಂತ ಬಂದೆ ನೋಡ್ರಿ. ಹೂವು ಅಂತೂ ಫುಲ್ ಕಾಸ್ಟ್ಲಿ ಅದ ನೋಡ್ರಿ. ಇವೆಲ್ಲ 50 ರೂಪಾಯಿಗೆ 2 ಮೊಳ ಅದೆಲ್ಲ ಹೇಳಾಕತ್ತಿದ್ರು. ಬಾಳೆಹಣ್ಣೆಲ್ಲ ನಾರ್ಮಲ್ ಆಗಿ 30-40 ರೂಪಾಯಿ ಇದ್ದು ನೋಡ್ರಿ. ಅದೆಲ್ಲ ಮುಗಿಸ್ಕೊಂಡು ಚಿನ್ನು ಮೆಕ್ಕೆತಾನಿ ಬೇಕನ್ನಾಗತ್ತಿದ್ದ. ಅದಕ್ಕೆ ಮೆಕ್ಕೆತಾನಿ ದಿವ್ಯಾಗೂ ಫೇವ್ರೇಟ್ ನೋಡ್ರಿ. ನನಗೆ ಅಷ್ಟು ಇಷ್ಟ ಆಗಲ್ಲ. ದಿವ್ಯಾಗಾಯಿತು ಚಿನ್ನುಗಾಯ್ತು ಅಂತ ಮೆಕ್ಕೆತಾನಿ ತೊಗೊಂಡು ಈ ಕಡೆ ಒಂದಿಷ್ಟು ಆ್ಯಪಲ್ ಅದೆಲ್ಲ ತೊಗೊಂಡು ಬಂದ್ವಿ ನೋಡ್ರಿ. ಹೊಂಟಿ ನೋಡ್ರಿ ನಾ. ಚಿನ್ನು ಅಂತೂ ಎಲ್ಲ ಕಡೆ ಸುತ್ತಾಡಕ್ಕಂದ್ರೂ ನೋಡ್ರಿ. ಮನೆಗೆ ಇರೋಕ್ಕದವಲ್ಲ, ಎಲ್ಲರೂ ಹೋಗ್ತೀವಿ ಅಂದ್ರೆ ಫುಲ್ ಹುರುಪ್ ನೋಡ್ರಿ ಅವ್ರಿಗೆ ನೋಡಿ. ಫುಲ್ ಮಾರ್ಕೆಟ್ನಾಗ ಇನ್ನೂ ಅಷ್ಟೊಂದು ಜನ ಇಲ್ಲ ನೋಡ್ರಿ. ಈಗ ಈ ಟೈಮ್ ಭಾಳ ಆಗೈತಲ್ಲ, 7:30 ಆಗೈತೆ ನೋಡ್ರಿ. 8 ಗಂಟೆ ಮೇಗೆ ಆಗೈತೆ ನೋಡ್ರಿ ಈಗ. ಯಾಕಂದ್ರೆ 7:30 ಅಲ್ಲಿ ಹೋಗಿದ್ವಿ ಮಾರ್ಕೆಟ್. ಇದಕ್ಕೆ ಹೋಗಿಲ್ಲ, ಎಲ್ಲ ಮಾರ್ಕೆಟ್ ಮಾಡ್ಕೊಂಡು ಹೊಂಟಿ ನೋಡ್ರಿ ಚಿನ್ನು ನಾನು. ಇವಾಗ ಕಿವಿ ಹಾಕೋಬೇಕ ತೊಗೊಂಬಂದಾನ, ಕಿವಿ ಹಾಕೊಳ್ಳಾಗ ನೋಡ್ರಿ ಚಿನ್ನು. ಸುಳ್ಳು ಹಾಕತ್ತೀನಿ ಬ್ಯಾಡ ಬರೀ ಹೋಗಮ್. ಟೈಮ್ ತಿರುಗಿ ಎಷ್ಟು 7:30 ಆಯಿತು. ಬಾ, ಏನು ಬೇಕು ನಿಂಗೆ? ಯಾವ ಜ್ಯೂಸ್ ಬೇಕು ಚಿನ್ನು? ನಿಂಗೆ ಯಾವ ಜ್ಯೂಸ್ ಬೇಕು? ಪೈನಾಪಲ್ ಜ್ಯೂಸ್. ಜ್ಯೂಸ್ ಯಾರು ತಿಂತಾರನ? ಹಾಂ, ಜ್ಯೂಸ್ ಯಾರು ತಿಂತಾರ? ಜ್ಯೂಸ್ ಕುಡಿತಾರಿಲ್ಲ ಮತ್ತೆ? ಜ್ಯೂಸ್ ಕುಡಿಯಕ್ಕೆ ಬಾತ್ ನೋಡ್ರಿ ಚಿನ್ನು. ಬರ್ರಿ ನೀವು. ನಂದು ಆರೆಂಜ್ ಜ್ಯೂಸ್ ಬೇಕು ನೋಡ್ರಿ. ಆರೆಂಜ್ ಜ್ಯೂಸ್ ಕುಡಿಯಾಕತ್ತಿದ್ದೊಂದು ಸ್ವಲ್ಪ ಕುಡಿ. ಇವ್ರದ್ದು ಸೇಮ್ ಜ್ಯೂಸ್ ಪೈನಾಪಲ್ ತೊಗೊಳ್ಳಿ. ಪೈನಾಪಲ್ ಜ್ಯೂಸ್ ಬಂತು ನೋಡ್ರಿ. ಇಬ್ರಿಗೆ ಸೇಮ್ ಆಯ್ತಿಲ್ಲ. ಈಗ ಮಾರ್ಕೆಟ್ಲಿಂದ ಬಂದೆ ನೋಡ್ರಿ. ಮಳೆ ಒಂದು ಬರಲಿಲ್ಲ, ಚಲೋ ಆಯಿತು. ಎಲ್ಲ ಫ್ರೂಟ್ಸ್ ಅದೆಲ್ಲ ತೊಗೊಂಬಂದು ಮೊನ್ನೆ ಊರಿಗೆ ಹೋಗಿದ್ನಲ್ಲ, ಹಾಗಾಗಿ ಎಲ್ಲ ತಂದಿದ್ದಿಲ್ಲ ನೋಡ್ರಿ. ಒಂದಿಷ್ಟು ಆ್ಯಪಲ್ ತೊಗೊಂಬಂದ್ವಿ, ಆರೆಂಜ್, ಆಮೇಲೆ ಪೇರು ಹಣ್ಣು, ಬಾಳೆಹಣ್ಣು. ಗಣಪತಿ ಗುಡಿಗೆ ಅಗಳೇನು ಹೋಗ್ಯಪ್ಪ. ಇವೊಂದಷ್ಟು ಏನರ ಒಂದು ಇರ್ಬೇಕು ನೋಡ್ರಿ. ಅವತ್ತು ನೋಡೆಲ್ಲ ಹಣ್ಣು ತೊಗೊಂಬಂದ್ವಿ. ಹಾಗೆ ಒಂದಿಷ್ಟು ಉಪವಾಸಕ್ಕೆ ಸ್ನ್ಯಾಕ್ಸ್ ತೊಗೊಂಬಂದೆ ನೋಡ್ರಿ. ಕನಯ ಸ್ವೀಟ್ ಮಾರ್ಟಿಗೆ ಹೋಗಿ ಪೇರು ಹಣ್ಣು ಕಟ್ ಮಾಡಿದ್ವಿ ನೋಡ್ರಿ. ಪೇರು ಹಣ್ಣು ತಿನ್ನತ್ತೀವಿ ಬರ್ರಿ. ಇವತ್ತು ನೈಟ್ಸ್ ಇದೆ ನೋಡ್ರಿ. ಫ್ರೂಟ್ಸ್ ಸಲಾಡ್ಸ್ ಇದೇ ತಿನ್ನೋದು. ಇವತ್ತು ಸಾಬೂದಾನ ಇದೇನು ತಿನ್ನಂಗಿಲ್ಲ. ಅದಕ್ಕೆ ಸುಮ್ಮನೆ ಏನ್ರಿ ಸ್ವಲ್ಪ ಫ್ರೂಟ್ಸ್ ತಿನ್ಬೇಕಂತ ಜ್ಯೂಸ್ ತಿನ್ನಕ್ಕೆ ಹೋದ್ವಿ. ಜ್ಯೂಸೇ ಚಲೋಲಿ ನೋಡ್ರಿ. ಫುಲ್ ಹುಳಿ ಇತ್ತು. ಸುಮ್ಮ ಹಂಗೆ ಸ್ವಲ್ಪ 2 ಸಾಬೂದಾನಿ ವಡ ತಿಂದೆ ನೋಡ್ರಿ. ಕನಯ ಸ್ವೀಟ್ ಮಾರ್ಟ್ ಒಳಗೆ ಸ್ಪೆಷಲ್ ನೋಡ್ರಿ. ಉಪವಾಸ ಇದ್ದವ್ರಿಗೆ ಅಂತ ಪರ್ಟಿಕ್ಯುಲರ್ ಆಗಿ 30 ರೂಪೀಸ್ಗೆ 2 ಪೀಸ್ ನೋಡ್ರಿ. 15 ರೂಪೀಸ್ಗೆ ಒಂದು. ಬರೀ ಟೇಸ್ಟ್ ಮಾಡೋಣ ಹೆಂಗದಾವಂತೆ. ಚಿನ್ನಗೆ ನೋಡ್ರಿ ಮುದ್ದೆ ತಿನ್ಸಾತೀನಿ. ಮುದ್ದೆ ತಿನ್ನಾತ ನೋಡ್ರಿ ಚಿನ್ನು. ಅವ್ಳು ದೊಡ್ಡಮ್ಮ ಅದು ಮುದ್ದೆ ಮಾಡಿದ್ಲು, ಮುದ್ದೆ ತಿನ್ನಾಕತ್ತ ನೋಡ್ರಿ. ನಮ್ದಂತೂ ಉಪವಾಸ, ನಾವಂತೂ ತಿನ್ನಂಗಿಲ್ಲ. ಜೋಳದ ಹಿಟ್ಟಿನ ಮುದ್ದೆ ನೋಡ್ರಿ, ಮೆತ್ತಗೆ ಮಾಡಿದ್ದು. ಅಂತೂ ಊಟ ಅಂತೂ ಮಾಡಲ್ಲ ನೋಡ್ರಿ. ಚಿನ್ನುಗೆ ಇಷ್ಟ ಊಟ ಮಾಡಿಸಿದ್ದೆ. ಚಹಾ ಕುಡಿತೀನಿ ಅಂತ ಅಂಗಡಿ ಆತ ಅದಕ್ಕೆ ಶಿವನ್ ಚಹಾ ಮಾಡತ್ತಿ ನೋಡ್ರಿ. ಚಹಾ ಕುಡ್ತಿಲ್ಲ ಶಿವ್ ನಿನಗೆ ಅಷ್ಟೇ. ಚಿನ್ನು ಪಪ್ಪಾಗಿಲ್ಲ, ಮಕ್ಕೊಂಡಾರ ಅವ್ರು. ಚಿನ್ನುಗೆ ಅಂತೂ ಮೊದಲೇ ಕೊಡಂಗಿಲ್ಲ. ಶಿವ್ ನಾ ಇಬ್ಬರೇ ಕುಡಿತೇವೆ. ಗಜ್ಜ ಜಲ್ದಿ ಅಂದ್ರೆ ಮುಟ್ಟುವ ನೀ ಹೇಳಿ. ಹಾಯ್ ಮಾಡಿಲ್ಲರಿಗೆ ನೋಡ್ರಿ. ಚಿನ್ನ ಪಪ್ಪ ಇಬ್ರು ಮಕ್ಕೊಂಡಾರ ನೋಡ್ರಿ. ಚಹಾ ಕೆಟ್ಟಿನಿ. ಶಿವ್ ಚಹಾ ಕುಡಿತೀನಿ ಅಂದ. ನಂದು ಉಪವಾಸ ಐತ್ಲ ಹಂಗು. ಚಹಾ ಸುಸ್ ಮತ್ತು ಚಹಾ ಕುಡ್ ಹೆಂಗಾಗೈತೆ? ಚಹಾ ಮಸ್ತ್ ಆಗೈತಿ. ನೀನು ಚಹಾ ಕುಡ್ತೀನ? ಓಕೆ ಡನ್ ಅನ್ಕೋತ.
ಇವ್ನಿಗೆ ನೋಡ್ರಿ ಚಹಾ ಕೊಡ್ತೀನಿ, ಚಹಾ ಇಷ್ಟ ಭಾಳ, ಬಟ್ ನಾ ಚಹಾ ಕೊಡಂಗಿಲ್ಲ ನೋಡ್ರಿ, ಅವ್ನು ಬೋರ್ಮಿಟ ಕುಡಿಸ್ತೀನಿ, ಅದೇ ರೂಢ ಬೀಳ್ತದೆ ಅಂತೇಳಿ. ಬರ್ರಿ ನಮ್ಮ ಚಹಾ ರೆಡಿ ಆಗೈತೆ, ಕುಡಿ ಮತ್ತೆ. ನಿಮ್ಮ ಲಕ್ಷ್ಮಿಗೆ ನನ್ನ ಚಹಾ ಭಾಳ ಇಷ್ಟ, ಚಹಾ ಭಾರಿ ಹಾಕ ಚಹಾ ಕುಡ್ತಾಳೆ ಬರೀ. Later. ಟೈಮ್ ನೋಡ್ರಿ 12 ಗಂಟೆ ಆಯಿತು. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಇಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್ ಸಿ ಯು. ಚಿನ್ನು ಏನು ಮಾಡ ನೋಡ್ರಿ ಇವತ್ತಿನ ವಿಡಿಯೋ ಅದ ನೋಡ್ರಿ, ಕಾಣಲ್ಲ ಅವ ಮಲ್ಕೊಳನ, ಫುಲ್ ಕತ್ಲಾಗೈತಿ. ಅವ್ನು ನನ್ನ ನೀ ಕಾಣ್ತೀವಿ ನೋಡೋಣ. ನಾನು ಕರಲ್ಲ ನೀನು ಕರಲ್ಲ, ಲೈಟ್ ಆಫ್ ಮಾಡೈತಿಲ್ಲ. ಬಾಯ್ ಗುಡ್ ನೈಟ್. See you.